ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹ ಜಗದೀಶ್ ವ್ಲಾಗ್ಸ್. ಇವತ್ತು ರಿಜಿಸ್ಟ್ರೇಷನ್ ಇದೆ ಎಕ್ಸ್ಟ್ರೀಮ್ ಪ್ರೋ 2026 ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ಎಕ್ಸ್ಪೋ ನಮ್ಮ ವೈಟ್ ಫೀಲ್ಡಲ್ಲಿ ನಡೀತಾ ಇದೆ. ಸೊ ರಿಜಿಸ್ಟ್ರೇಷನ್ಗೆ ನಾನು ಜಗದೀಶವರು ರೆಡಿಯಾಗಿ ಹೊರಟ್ವಿ. ಆ್ಯಂಡ್ ರಜತ್ ಬ್ರೋ ಕೂಡ ಬಂದಿದ್ದರು. ನಾನು ಈ ವಿಡಿಯೋನ ಕಂಪ್ಲೀಟ್ಲಿ ರಾ ಆಗಿ ಇಡ್ತೀನಿ. ನಿಮಗೆ ಯಾವುದೇ ರೀತಿ ವಾಯ್ಸ್ ಓವರ್ ಇರಲ್ಲ, ಎಲ್ಲ ಒರಿಜಿನಲ್ ಆಡಿಯೋಸೇ ಇರುತ್ತೆ. ಈ ವ್ಲಾಗ್ನ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ದಿಸ್ ಇಸ್ ಡೇ 1 ವ್ಲಾಗ್ ಆ್ಯಂಡ್ ಈ ಒಂದು ಶೋದು 3 ವ್ಲಾಗ್ಸ್ ಇರುತ್ತೆ. ಸೊ ಇದು ಡೇ 1. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಯ್ಯೋ ಗಲಾಟೆ ಎಲ್ಲ ನಗಾಡ್ತಾ ಇದ್ದಿದ್ದು. ಹಿಂದೆ ಒಂದು ವಾರ ಗೊತ್ತಿಲ್ಲ ತಡಿ ಮಾಡ್ತೀನಿ ದಯವಿಟ್ಟು ಮಾಡ್ತೀನಿ. I'm arranging for you. How are you? Yeah, I'll take a detail and I'll take his photo, give the detail. Okay. You just wait. You also? No, no. My brother. No, no. That later. Just give the detail. Okay. So just check. Hi. ಸೆಲ್ಫಿ ಮ್ಯಾನ್ ನಾನು ಥ್ಯಾಂಕ್ ಯು. ನಾವು ಸ್ಟೂಡೆಂಟ್ ನಾನು ಹೌದಾ? ಚಿಕ್ಕಮನ್ ನೋಡ್ತೀನಿ. ಓಕೆ ಓಕೆ, ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ಏನು ಹೇಳಿದ್ರು? ಈಸ್ ಫೈನ್. And come to this side. It's much easier. Thank you. ಕಾಣಿಸ್ತಿದ್ಯಾ? This area, that's it. Our home registration. ಇಲ್ಲಿ ಹಂಗ ಹಂಗ ಆಗುದಿಲ್ಲ. ഇവിടെ സൈൻഡ് ആണ് ലാസ്റ്റ് അവിടെ സൈഡോ ചെയ്യുന്നത് അവിടെ പോയി സൈൻ ചെയ്യണം. ഓക്കെ ಒಂದು ಫ್ರೀ ಮುಂಚೆನೇ ನೋಡಿದ್ದೆ ಫಿಟ್ ಮಸಲ್ ಜಿಮ್ ಇದ್ರೆ ಅಲ್ಲಿಂದ ನೋಡ್ತಾ ಇದ್ದೆ. ಹಾಂ ಸರ್, ಅಲ್ಲೇ ಸರ್. ಆ ಜಿಮ್ಮಿಂದ ಲೈಕ್ ಒಂದು 500 ಮೀಟರ್ಸ್ ಅಷ್ಟೇ ಇರುತ್ತೆ. ಅವಾಗಿಂದ ಬಿಟ್ಟು ಹೇಳ್ತೇನೆ ಸರ್. ಲೈಕ್ ಫ್ರೀ ಇದ್ರೆ ಸ್ವಲ್ಪ ಲೈಕ್ ಶೂಟ್ ಮಾಡ್ಕೊಂಡು ಫ್ರೀ ಇದೆ ಸರ್. ಲೈಕ್ ಹಾಂ ಸರ್, ನೀವು ಯಾವಾಗ ಹೇಳ್ತೀರಾ? ನಾಳೆ ಬರ್ತೀರಾ? ಹಾಂ ಸರ್, ನಾಳೆ ಬರ್ತೀನಿ. ಶೂಟ್ ಮಾಡ್ತೀನಿ. ಶ್ಯೂರ್ ಶ್ಯೂರ್.
ಅಂದರೆ ಲೈಕ್ ನೀವು ಫ್ರೀ ಇರಲ್ಲ ಅಂತ ನಾಳೆ peanut butters. ಉದ್ದದ ವಿಡಿಯೋ ಮಾಡ್ತೀರಾ ಜಗನ್ ಫೋನಲ್ಲಿ ಮಾಡಿ. Hello. How are you? I'm good. How are you? Yeah. Okay. How are you? Happy to see you. On Instagram we are seeing. All the best. ನೀವು ತೆಗಿಸ್ಕೊಡಿ ಸಿಂಗಲ್. ಹಾಕಿಲ್ಲಿ. ಅಯ್ಯೋ ಅಯ್ಯೋ. One second. ಏನು ಫೋಟೋ ತಗೊಂಡು ಕೊಡು. ಬ್ರೋ ಇಲ್ಲಿ ನೋಡಿ. Okay. अच्छा हो गया रजिस्ट्रेशन. That's good. Just to fly. I live in Dubai. Then I moved to Sharjah. Sure. That's why. That came, I lived in second floor. I lived 8 weeks. This is what I did. ಎಕ್ಸ್ಟ್ರೀಮ್ ಪ್ರೋ ರಿಜಿಸ್ಟ್ರೇಷನ್ ಆಯಿತು. ಸೊ ನಾಳೆ ಮಧ್ಯಾಹ್ನ ಒಂದು ಅರೌಂಡ್ 4 ಗಂಟೆಗೆ ಇಬ್ಬರು ಸ್ಟೇಜ್ ಮೇಲೆ ಇರ್ತೀವಿ. ಕ್ಲಾಸಿಕ್ ಫಿಸಿಕ್ಸ್ ಕ್ಲಾಸ್ ಎಲ್ಲಿ ನಾನು ಮಾಡ್ತಾಯಿದ್ದೀನಿ, ಕ್ಲಾಸ್ ಬಿನಲ್ಲಿ ನಾನು ಮಾಡ್ತಾಯಿದ್ದೀನಿ. ಇಬ್ಬರು 100% ಗೋಲ್ಡ್ ಹೊಡಿತೀವಿ. ಅದೆಲ್ಲ ನಾಳೆ ಪೋಸ್ಟ್ ಮಾಡ್ತೀವಿ. ಎಲ್ಲರೂ ಬನ್ನಿ, ಬಂದು ಸಪೋರ್ಟ್ ಮಾಡಿ. ಬರೀ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡೋದಲ್ಲ, ಸ್ಟೇಜ್ ಮೇಲೆ ಸಂಡೇ ಒಟ್ಟಿಗೆ ಪ್ರೋ ಶೋ ಮಾಡ್ತೀವಿ ಇಬ್ಬರು ಒಂದೇ ಸ್ಟೇಜಲ್ಲಿ. ಅದು ಇರೋದು ಮಜಾ ಅಂದರೆ ಬ್ರದರ್ಹುಡ್. ಹೀಗಿತ್ತು ನಮ್ಮ ರಿಜಿಸ್ಟ್ರೇಷನ್ ಡೇ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರಿಜಿಸ್ಟ್ರೇಷನ್ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಮನೆ ಕಡೆ. ಇನ್ನೂ ಜಗದೀಶ್ವರಿಗೆ ಬಾಡಿ ಹೇರ್ ರಿಮೂವ್ ಮಾಡಬೇಕು. ಆ ಕ್ಲಿಪ್ ಕೂಡ ನಾನು ಆ್ಯಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಹೇಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ರಿಜಿಸ್ಟ್ರೇಷನ್ ವಿತ್ ಎಕ್ಸ್ಟ್ರೀಮ್ ಪ್ರೋ ಡೇ 1 ತುಂಬ ಚೆನ್ನಾಗಿತ್ತು. ಎಲ್ಲ ಅಥ್ಲೀಟ್ಸ್ನ ಮೀಟ್ ಮಾಡಿ, ಮತ್ತು ಅಲ್ಲಿ ಬಂದಿರೋ ಗೆಸ್ಟ್ ಅಥ್ಲೀಟ್ಸ್, FB ಪ್ರೋಸ್ ಮತ್ತು ಪ್ರೋ ಕೋಚಸ್ ದುಬೈಯಿಂದ ಎಲ್ಲ ಬಂದಿದ್ದಾರೆ. ಸೊ ಅವರೆಲ್ಲ ಫಿಸಿಕ್ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು.
ಅದರ ಹೊರಗಡೆಯಿಂದ ಇಂಟರ್ನ್ಯಾಷನಲ್ ಅಥ್ಲೀಟ್ಸು ಕೋಚಸ್ಸು ಅಪ್ರಿಷಿಯೇಟ್ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ನಾಳೆ ಹೋಪ್ಫುಲಿ ಅಟ್ಲೀಸ್ಟ್ ಒಂದು 80% ನಂದು ಬೆಸ್ಟ್ ಫಾರ್ಮಲ್ಲಿ ಇರ್ತೀನಿ. ಬೆಟರ್ ದನ್ ನರೇಶ್ ಸೂರ್ಯ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಸ್ಟೇಜ್ ಮೇಲೆ ಯಾವ ಥರ ಕಾಣಿಸ್ತೀನಿ ಅಂತ. ಮಾತಾಡೋದಕ್ಕಿಂತ ಜಾಸ್ತಿ ಸ್ಟೇಜ್ ಮೇಲೆ ನೋಡಿದಾಗ ಫಸ್ಟ್ ಟೈಮ್ ನಂದು ಯಾವ ಥರ ಕಾಣಿಸ್ತಾ ಇದೀವಿ ಅಂತ ನಾನೇ ಸ್ಟೇಜ್ ಮೇಲೆ ನೋಡಬೇಕು. ಆವಾಗಲೇ ನನಗೆ ಅನಿಸೋದು, ನಾನು ಇವತ್ತು 100% ಇದ್ದೀನಿ ಅಂತ. ಸೊ ರಿಸಲ್ಟ್ಸ್ ಏನು ಬೇಕಾದ್ರೂ ಆಗ್ಬೋದು. ಗೋಲ್ಡ್ ಅಂತೂ ವಿನ್ ಆಗ್ತೀವಿ ನಾಳೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಇದ್ದೀವಿ. ಕ್ಲಾಸ್ ಎಲ್ಲಿದ್ದೀನಿ, ವಿಲೋ 170 ಕೆಟಗರಿ. ಸೊ ನೋಡೋಣ, ಹೋಪ್ಫುಲಿ ನಾಳೆ ಗೋಲ್ಡ್ ವಿನ್ ಆಗಿ ಸಂಡೇ ಪ್ರೋ ಶೋ ಇದೆ. ಅದರಲ್ಲಿ ನಾನು ರಜತ್ ಅವರು ಒಂದೇ ಕೆಟಗರಿಯಲ್ಲಿ ಕ್ಲಾಸಿಕ್ ಓಪನ್ ಮಾಡ್ತಾಯಿದ್ದೀವಿ. ನಾವಿಬ್ಬರು ಜೊತೆಲಿ ಸ್ಟೇಜ್ ಮೇಲೆ ಯಾವ ಥರ ಕಾಣಿಸ್ತೀವಿ ಅಂತ ನೋಡೋದಕ್ಕೆ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟು. ಗೆಸ್ಟ್ ಪೋಸಿಂಗು, ವರ್ಕೌಟ್ ವಿಡಿಯೋದಲ್ಲಿ ಪೋಸಿಂಗು ನೋಡಿರ್ತೀರ. ಸೊ ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಮಾಡ್ತೀವಿ. ಶೇರು ಕ್ಲಾಸಿಕಲ್ಲಿ ಇದರಲ್ಲಿ ಎಲ್ಲ ಹೈಟ್ ಕೆಟಗರಿ ಬೇರೆ ಬೇರೆ ಮಾಡ್ತೀವಿ. ಇದು ಕ್ಲಾಸಿಕ್ ಓಪನ್ ಪ್ರೋ ಇರೋದ್ರಿಂದ ಒಂದೇ ಓಪನ್ ಡಿವಿಷನ್, ಅದು ಎಲ್ಲ ಹೈಟ್ ಗ್ರೂಪು, ಅದರ ವೆಯ್ಟ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಅದರಲ್ಲಿ. ಸೊ ಹಂಗಾಗಿ ಇಬ್ಬರು ಸ್ಟೇಜ್ ಮೇಲೆ ಯಾವ ಥರ ಕಾಣಿಸ್ತೀವಿ ಅಂತ ನೋಡ್ತೀವಿ. ನೀವು ಈಗೇನು ನೋಡ್ತೀರಾ ನಮ್ಮಿಬ್ಬರದು ಒಂದು 80%. ಜೂನ್ 13th 100% ಪೀಕ್ ಮಾಡಿಕೊಂಡು ಪ್ರೋ ಕಾರ್ಡ್ಗೋಸ್ಕರ ನಾವಿಬ್ಬರು ಬರ್ತೀವಿ. 2 ಪ್ರೋ ಕಾರ್ಡ್ ಇದೆ. ಹೋಪ್ಫುಲಿ 2 ಗೆಲ್ತೀವಿ, ಇಲ್ಲ ಇಬ್ಬರಲ್ಲೊಬ್ಬರಂತೂ ಗೆದ್ದೇ ಗೆಲ್ತೀವಿ. ಫಿಸಿಕ್ ಯಾವ ಥರ ಇರುತ್ತೆ ಅಂತ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ನೋಡಿ, ಲಾಸ್ಟ್ವರೆಗೂ ಫುಲ್ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಹಾಗೆ ನಮ್ಮ ಸ್ನೇಹ ಜಗದೀಶ್ ವ್ಲಾಗ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏರ್ ರಿಮೂವ್ ಆದಮೇಲೆ ಯಾವ ಥರ ಫಿಸಿಕ್ ಕಾಣಿಸುತ್ತೆ ಅಂತ ಒಂದು ಸಲ ತೋರಿಸ್ತೀನಿ. ಜಾಸ್ತಿ ಕಾರ್ಬ್ ಲೋಡಿಂಗ್ ಎಲ್ಲ ಬೇಡ ಅಂತ ಅಂತಿದ್ದಾರೆ. ಆಲ್ರೆಡಿ ತುಂಬ ಯೂಸ್ ಆಗಿದೆಯಾ, ಹಾಗಾಗಿ ಪಿಜ್ಜಾ ಬರ್ಗರ್ ಎಲ್ಲ ಕೇಳೋಂಗಿಲ್ಲ ನನಗೆ. ಬರೀ ರೈಸು, ಓಟ್ಸು ಇಷ್ಟೇ ಹೇಳಿದ್ದಾರೆ. ಒಂದು ಸ್ಮಾಲ್ ಬರ್ಗರ್ ಹೇಳಿದರು. ನಾಳೆನೂ ಅಷ್ಟೇ, ಎಷ್ಟು ಕಂಟ್ರೋಲ್ ಮಾಡೋದಾಗುತ್ತೆ ನೀನು ಅಷ್ಟು ಕಂಟ್ರೋಲ್ ಮಾಡು, ಜಾಸ್ತಿ ಏನೋ ತಿನ್ನಬೇಡ ಅಂತ ಹೇಳಿದ್ದಾರೆ. ಸೊ ಫುಡ್ ಕಂಟ್ರೋಲ್ ಮಾಡೋದೇ ಈಗ ಬಾಡಿ ಬಿಲ್ಡಿಂಗಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಇರೋದು. ಈಗ ಹೇರ್ ರಿಮೂವ್ ಮಾಡುವ ಸಮಯ. ಸ್ವಲ್ಪ ಪ್ರೆಷರ್ ಆಗ್ತಿಲ್ಲ, ಮುಖ ಪ್ರೆಷರ್ ಹಾಕಿ ನಾನು ಬರಲ್ಲ ಅದು. ನಾಳೆ ಡೇ 1 ಆಫ್ ಕಾಂಪಿಟೇಷನ್, ಅದರ ಕಂಪ್ಲೀಟ್ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀವಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಇದು ನನ್ನ ಬೆಸ್ಟ್ ಟಿಲ್ ಡೇಟ್ ಅಂತ ಹೇಳ್ಬೋದು. ರಿಸಲ್ಟ್ಸ್ ಏನಾಗುತ್ತೆ ನಾಳೆ ಅಂತ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಿಸಿಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಹೋಪ್ಫುಲಿ June 13th your new IFBB Pro from Karnataka will be coming home with Pro card. Thank you so much. ನನ್ನ ಮಗ ಪೋಸಿಂಗ್ನ ನೋಡಿ ಕಲ್ತ್ಕೋತಾ ಇದ್ದಾನೆ ಈಗಲೇ. ನೆಕ್ಸ್ಟ್ ಫ್ಯೂಚರ್ ಬಾಡಿ ಬಿಲ್ಡರ್ ಆಗ್ಬೋದು ಅಂತ. ಅವನಿಗೂ ಒಂದು ಸಲ ಟ್ಯಾನ್ ಹಚ್ಚಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬಿಟ್ರೆ ಆವಾಗ ಸಮಾಧಾನ. ಅವ್ನು ಪೋಸಿಂಗ್ ಮಾಡೋದನ್ನು ಸ್ಟೇಜ್ ಮೇಲೆ ನೋಡಬೇಕು, ಅದು ಟ್ಯಾನ್ ಹಾಕ್ಕೊಂಡು ಪೋಸಿಂಗ್ ಮಾಡೋದನ್ನ ನೋಡಬೇಕು. ಚಿಯರ್ ಮಾಡೋದಕ್ಕೆ ಅವ್ನು ರೆಡಿ ಇದ್ದಾನೆ ನಾಳೆ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿಯಾಯಿತು. ಕ್ರೌಡಿಂದ ಸಪೋರ್ಟ್ ಬಂದಾಗೇ ನಮಗೆ ಜಾಸ್ತಿ ಮೋಟಿವೇಶನ್ ಸಿಗೋದು. ಸೊ ನಾನು ಬಾಡಿ ಬಿಲ್ಡಿಂಗಲ್ಲಿ ಅಚೀವ್ ಮಾಡಿರೋದು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ. ನನ್ನ ಮಗ ಡಬಲ್ ಬೈಸಿಪ್ಸ್ ಒಂದು ಚೆನ್ನಾಗಿ ಮಾಡೋದು ಕಲ್ತಿದ್ದಾನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಶೋ ದಿನ ಏನಾಯಿತು ಅಂತ ಫುಲ್ ವ್ಲಾಗ್ ಅಪ್ಲೋಡ್ ಮಾಡಿರ್ತೀವಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.